ಜೂನ್ 18ನೇ ತಾರೀಕು ಅಂದ್ರೆ ಇಬ್ಬರದು ಕಸ್ಟಡಿ ಅಂತ್ಯಗೊಳ್ಳುತ್ತೆ ಅವತ್ತು. ದರ್ಶನ್ದು ಹೌದು ಜುಲೈ 18ನೇ ತಾರೀಕು ಮತ್ತು ನಾಗೇಂದ್ರ ಅವರದ್ದು ಕೂಡ 18ನೇ ತಾರೀಕು. ನೋಡಿ ಎಷ್ಟೆಲ್ಲ, ಅವರು ಜೈಲಲ್ಲಿದ್ದಾರೆ, ಇವರು ಇಡಿಯಲ್ಲಿದ್ದಾರೆ, ಇನ್ನೂ SIT ಮತ್ತೊಂದಿದೆ, CBI ಇದೆ, ಎಲ್ಲ ಕೇಸ್ಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಬನ್ನಿ, ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕೇಸ್ನಲ್ಲಿ ನಾಗೇಂದ್ರ ಬಿಲ ಅರೆಸ್ಟ್ ಮಾಡೇ ಬಿಟ್ರು. ನಿನ್ನೆ ರಾತ್ರಿ 10:30ಕ್ಕೆ ಜುಲೈ 18ರವರೆಗೆ ಬಿ ನಾಗೇಂದ್ರ ಇಡಿ ಕಸ್ಟಡಿಗೆ. ಇದು ಬಹಳ ದೊಡ್ಡ ಒಂದು ಮಹತ್ವದ ಬೆಳವಣಿಗೆ. 9 ದಿನ ಇಡಿ ಕಸ್ಟಡಿಗೆ ನ್ಯಾಯಾಧೀಶರು ನೀಡಿದ್ದಾರೆ. 6 ದಿನ 18ರ ತನಕ. ಸಂತೋಷ್ ಭಟ್ ನ್ಯಾಯಮೂರ್ತಿಗಳಾಗಿದ್ರು ಅಲ್ಲಿ. ಜುಲೈ 18ರವರೆಗೆ ಬಿ ನಾಗೇಂದ್ರ ಇಡಿ ಕಸ್ಟಡಿಗೆ. ಇವತ್ತು 12ನೇ ತಾರೀಕು, 6 ದಿನ ಇಡಿ ಕಸ್ಟಡಿಗೆ ಪಡೀತಾ ಇದ್ದ ಹಾಗೆ ನಾಗೇಂದ್ರ ಅವರ ಪ್ರತಿಕ್ರಿಯೆಯನ್ನು ನಮ್ಮ ನಾಗೇಂದ್ರ ಬಾಬು ಪಡೆದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಮೊದಲ ಪ್ರತಿಕ್ರಿಯೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ನನ್ನ ಪಾತ್ರವಿಲ್ಲ, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಂದ್ರ ಫಸ್ಟ್ ರಿಯಾಕ್ಷನ್. ನಾಗೇಂದ್ರ ಅವರ ರಿಯಾಕ್ಷನ್ ಅನ್ನು ನಾಗೇಂದ್ರ ಬಾಬು ಪಡೆದ್ರು. ಆಮೇಲೆ ನಿನ್ನೆ ನಾವು ಕಂಪ್ಲೀಟ್ ಹಿಂಗೆ ಆಗ್ತಾ ಇದ್ವಿ, ನಾಗೇಂದ್ರ ಬಂದನ ಅಂತ. ಕೆಲವರು ಫೋನ್ ಮಾಡಿ ಕೇಳ್ತಾ ಇದ್ರು ಯಾವ ನಾಗೇಂದ್ರ ಅಂತ. ಇಡಿ ಕಸ್ಟಡಿಗೆ ಪಡೀತಾ ಇದ್ದಾಗೆ ನಾಗೇಂದ್ರ ಅವರ ರಿಯಾಕ್ಷನ್ ಅನ್ನು ನಮ್ಮ ನಾಗೇಂದ್ರ ಬಾಬು ಪಡೆದ್ರು. ನಾಗೇಂದ್ರ ಬಾಬು ನಮ್ಮ ರಿಪೋರ್ಟರ್, ನನ್ನ ಕಲೀಗ್. ಆಗಲೂ ಅವರು ಹೇಳಿದ್ದಷ್ಟೇ, ವಾಲ್ಮೀಕಿ ನಿಗಮ ಹಗರಣದಲ್ಲಿ ನನ್ನ ಪಾತ್ರ ಇಲ್ಲ, ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಗೊತ್ತಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ನಾಗೇಂದ್ರ ಫಸ್ಟ್ ರಿಯಾಕ್ಷನ್. ಆ ಜಲಕ್ ನೋಡೋಣವಾ ಯಾವ ರೀತಿ ಹೋಗಿ ನಮ್ಮ ನಾಗೇಂದ್ರ ಬಾಬು ಆ ಸ್ಟೋರಿ ಮಾಡ್ಕೊಂಡ್ ಬಂದ್ರು. ನೋಡಿ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡ್ಬಂದು, ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ, ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಅಂತ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಗೊತ್ತಿಲ್ಲ, ಯಾಕೆ ಅರೆಸ್ಟ್ ಮಾಡಿರೋದು? ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡ್ಬಂದು, ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ, ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಅಂತ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಗೊತ್ತಿಲ್ಲ, ಯಾಕೆ ಅರೆಸ್ಟ್ ಮಾಡಿರೋದು? ಈಗ ಇಡಿ ಕಸ್ಟಡಿಗೆ ಕೊಟ್ಟಿರುವಂತ ನಾಗೇಂದ್ರ ಅವರನ್ನ ಈಗ ಕರೆದುಕೊಂಡು ಬಂದಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಅರೆಸ್ಟ್ ಮಾಡಿರುವಂತಹ ಇಡಿ ಅಧಿಕಾರಿಗಳು ಈಗ ನಾಗೇಂದ್ರ ಅವರನ್ನ ಇಲ್ಲಿ ಕರ್ಕೊಂಡ್ಬಂದು, ನಾಗೇಂದ್ರ ಅವರೇ ಈಗ ಅರೆಸ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಹೇಳ್ತೀರಾ ತಪ್ಪಾಗಿಲ್ಲ, ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇದೆಯಾ ಸರ್? ನೀವು ಮೌನವಾಗಿದ್ದ ಪಾತ್ರ ಇಲ್ಲ ಅಂತಾರೆ ಇಡಿ ಅಧಿಕಾರಿಗಳು ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಅಂತ ಸರ್? ಸರ್ ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಗೊತ್ತಿಲ್ಲ, ಯಾಕೆ ಅರೆಸ್ಟ್ ಮಾಡಿರೋದು? ಈಗ ಪಾತ್ರ ಇಲ್ಲ ಅಂತ ಅಧಿಕಾರಿಗಳು ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಸರ್? ಬೇರೆ ನಿಮ್ಮ ಸರ್ ಪಾತ್ರ ಇಲ್ಲ ಅಂತ ಅಧಿಕಾರಿಗಳು ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಸರ್? ಬೇರೆ ನಿಮ್ಮ ಅಧಿಕಾರಿಗಳು ಮಾಡಿದಾರೆ ಅಂತ ಅನ್ಸುತ್ತೆ ಸರ್. ಪಾತ್ರ ಇಲ್ಲ ಅಂತ ಅಧಿಕಾರಿಗಳು ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಸರ್? ಬೇರೆ ನಿಮ್ಮ ಪಾತ್ರ ಇಲ್ಲ ಅಂತ ಇದು ಇವತ್ತು ನಮ್ಮ ನಾಗೇಂದ್ರ ಬಾಬು ನಾಗೇಂದ್ರ ಅವರನ್ನ ಫಾಲೋ ಅಪ್ ಮಾಡಿದ್ದು. ನಾಗೇಂದ್ರ ಅವರನ್ನ ಫಾಲೋ ಅಪ್ ಮಾಡಿದ್ದು ಕಳೆದ 3 ದಿನಗಳಿಂದ ಮಾಡ್ತಾ ಇದ್ದಾರೆ. ಮೊನ್ನೆ ಫಸ್ಟ್ ಡೇ ಕರ್ಕೊಂಡೋದಾಗ, ಹರೀಶನ್ನ ಕರ್ಕೊಂಡೋದಾಗ ರೋಡಲ್ಲಿ ಒಂದು ಫಾಲೋ ಅಪ್ ಮಾಡಿದ್ರು, ನಿನ್ನೆ ಒಂದು ಫಾಲೋ ಅಪ್ ಮಾಡಿದ್ರು ಅದೇ ತರ. ಅದು ಫಸ್ಟ್ ರಿಯಾಕ್ಷನ್ ಇದೆಯಾ ವೆಂಕಟೇಶ್? ಆ ನಿನ್ನೆದಾಕಿ ನಿನ್ನೆ ಇಡಿ ಅವರು ವಶಕ್ಕೆ ಪಡೆದಾಗ ಇವತ್ತು ಇಡಿ ಕಸ್ಟಡಿ ಕೊಟ್ಟ. ಇದು ಇಡಿ ಕಸ್ಟಡಿ, ಇದು ಇವತ್ತಿಂದು. ನಿನ್ನೆದಾಕಿ ನಿನ್ನೆ ಕೂಡ ಯಾವ ರೀತಿ ಫಾಲೋ ಅಪ್ ಮಾಡಿದ್ವಿ? ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ನಿಮ್ಮ ಆಪ್ತರಿಗೆ 25 ಲಕ್ಷ ಹಣ ಸಂದೇಹ ಆಗಿದೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ, ಕೊಟ್ಟಿಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ. ಸಂದೇಹ ಆಗಿದೆ ಅಂತ ಹೇಳ್ತೀರಾ ಸರ್? ಇಲ್ಲ, ಯಾರು ಕೊಡ್ಲಿಲ್ಲ.
ನಿಮ್ಮ ಆಪ್ತರಿಗೆ ಓಕೆ 25 ಲಕ್ಷ ಓಕೆ 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 ನೋಡಿ ವೀಕ್ಷಕರೇ, ಕೇವಲ ದರ್ಶನ್, ಪ್ರಜ್ವಲ್, ಸೂರಜ್ ಮಾತ್ರ ಅಲ್ಲ, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಈ ಸ್ಟೋರಿ ಬಂದಾಗಲೂ ಫಾಲೋ ಅಪ್ ಮಾಡ್ತೀವಿ, ನಿಮಗೆ ಕೊಡ್ತೀವಿ. ಬ್ರಹ್ಮಾಂಡ ಭ್ರಷ್ಟಾಚಾರ ಆದಾಗಲೂ ಕೂಡ ಅಲ್ಲಿ ನೋಡಿ CRPF ಎಲ್ಲ ಇದ್ದಾರೆ. ನಾಗೇಂದ್ರ ರಿಸ್ಕ್ ತಗೊಂಡು ಹೋಗಿರುವಂಥದ್ದು, ನಾವು ಅದನ್ನು ಎಂಜಾಯ್ ಮಾಡ್ತೀವಿ, ನಮ್ಮ ಕೆಲಸ ಅದು, ನಮ್ಮ ಜವಾಬ್ದಾರಿ ಅದು. ಈ ಸಂದರ್ಭದಲ್ಲಿ ನಿಮ್ಗೆ ಮಾಡೋ ಕೆಲಸ ಇಲ್ಲ ಅಂತ ಹೇಳುವಾಗ ನಾವು ಕೊಡೋ ಉತ್ತರ ಅದೇ ಥರ ಆಗಿರುತ್ತೆ. ಬನ್ನಿ ಅದೆಲ್ಲ ಪಕ್ಕಕ್ಕಿಡೋಣ. ಏನಾಗ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ? ಈಗಾಗಲೇ ನಾಗೇಂದ್ರ ಬಂಧನವಾಗಿದೆ, ಆಮೇಲೆ ED ಕಸ್ಟಡಿಗೆ ನೀಡಲಾಗಿದೆ. ಕಳೆದ 2 ದಿನಗಳಿಂದ ಶೋಧ ಮಾಡ್ತಾ ಇದ್ದಾರೆ. ದದ್ದಲ್ ಏನಾಗ್ತಾರೆ, ಸರ್ಕಾರ ಈಗ ಏನು ಹೇಳುತ್ತೆ, ಸೋಮವಾರದಿಂದ ಸೆಷನ್ ಶುರುವಾಗುತ್ತೆ. ಸೆಷನ್ ಶುರುವಾಗುತ್ತೆ ಸೋಮವಾರದಿಂದ. ಇದೆಲ್ಲ ದೊಡ್ಡ ಪರಿಣಾಮ ಬೀರುತ್ತೆ. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ವಾಲ್ಮೀಕಿ ಹಗರಣ, ಇಡಿ ಕುಣಿಕೆಯಲ್ಲಿ ನಾಗೇಂದ್ರ. ಅಧಿಕಾರಿಗಳ ಪ್ರಶ್ನೆಗಳಿಗೆ ಮಾಜಿ ಮಿನಿಸ್ಟರ್ ತತ್ತರ. ವಾಲ್ಮೀಕಿ ಹಗರಣದಲ್ಲಿ ನಿನ್ನೆ ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಇಡಿ ಬಂಧನ ಮಾಡಿದೆ. ಬುಧವಾರದಿಂದ ನಿರಂತರ 45 ಗಂಟೆಗಳ ತಪಾಸಣೆ ಹಾಗೂ ತನಿಖೆಯ ಬಳಿಕ ಹೆಚ್ಚಿನ ವಿಚಾರಣೆಗಳಿಗಾಗಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕನನ್ನ ಬಂಧನ ಮಾಡಿದ್ದು, ಕಾಂಗ್ರೆಸ್ ಪಾಳೆಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಾಗೇಂದ್ರ ಬಂಧನಕ್ಕೆ ಸಿದ್ಧಪಡಿಸಿಕೊಂಡ ಸಾಕ್ಷಿಗಳು ಯಾವುವು ಗೊತ್ತಾ? ನಾಗೇಂದ್ರ ವಿರುದ್ಧದ ಸಾಕ್ಷ್ಯಗಳು. ಸಾಕ್ಷ್ಯ 1, ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲಿ ಸಚಿವರಿಂದ ಹಣ ವರ್ಗಾವಣೆ ಮೌಖಿಕ ಸೂಚನೆ ಬಂದಿದೆ ಎಂಬ ಉಲ್ಲೇಖ. ಸಾಕ್ಷ್ಯ 2, ನಾಗೇಂದ್ರ ಪರವಾಗಿ ವ್ಯವಹಾರ ಮಾಡ್ತಿದ್ದ ಆಪ್ತ ಹರೀಶ್ಗೆ 25 ಲಕ್ಷ ಹಣವನ್ನ ಮೌರ್ಯ ಹೋಟೆಲ್ ಬಳಿ ಪಡೆದ ಒಪ್ಪಿಗೆ. ಸಾಕ್ಷ್ಯ 3, ನಾಗೇಂದ್ರ ಹಣ ವರ್ಗಾವಣೆ ಸೂಚನೆ ಮೇರೆಗೆ ನಾನು 187 ಕೋಟಿ ವರ್ಗಾವಣೆ ಮಾಡಿದ್ದೇನೆಂಬ ಮಾಜಿ MD ಪದ್ಮನಾಭ್ ಹೇಳಿಕೆ. ಸಾಕ್ಷ್ಯ 4, ಶಾಂಗ್ರಿಲಾ ಹೋಟೆಲ್ನಲ್ಲಿ ಪದ್ಮನಾಭ್, ಪರಶುರಾಮ್, ನಾಗೇಂದ್ರ, ಸತ್ಯನಾರಾಯಣ ವರ್ಮಾ ಭೇಟಿಯಾಗಿ ಹಣ ವರ್ಗಾವಣೆ ಬಗ್ಗೆ ಚರ್ಚೆ ಮಾಡಿದ್ದಾರೆಂಬುದಕ್ಕೆ ಸ್ಥಳ ಮಹಜರು ವೇಳೆ CCTV ವಿಡಿಯೋ, ಟವರ್ ಲೊಕೇಶನ್ ಸಿಕ್ಕಿದೆ. ಸಾಕ್ಷ್ಯ 5, ಪ್ರಕರಣದಲ್ಲಿ ನಾಗೇಂದ್ರ ಆಪ್ತರು ಧಮಕಿ ಹಾಕಿದ್ದಾರೆ ಅಂತ ಕೋರ್ಟ್ಗೆ 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ಸಲ್ಲಿಸಿದ ಅಫಿಡವಿಟ್ ಸಾಕ್ಷಿ ನೀಡಿದ್ದಾರೆ. ಸಾಕ್ಷ್ಯ 6, ನಾಗೇಂದ್ರ ವಾಲ್ಮೀಕಿ ಮತ್ತು ಈ ಹಿಂದಿನ ಅವ್ಯವಹಾರದ ಭಾಗಿ ಬಗ್ಗೆ ಇಡಿ ಸೂಕ್ತ ದಾಖಲೆ ಸಂಗ್ರಹ ಮಾಡಿದೆಯಂತೆ. ಸಾಕ್ಷಿ 7, ಕಳೆದ 3 ದಿನಗಳಿಂದ ಇಡಿ ಪ್ರಶ್ನೆಗೆ ಉತ್ತರಿಸದೆ ನಾಗೇಂದ್ರ ಮೌನವಾಗಿದ್ದಾರೆ. ಸಾಕ್ಷ್ಯ 8, ನಾಗೇಂದ್ರ ವಿರುದ್ಧ ಹವಾಲಾ, ಚಿನ್ನದ ಬಿಸ್ಕೆಟ್ ಖರೀದಿ ಆರೋಪದ ಬಗ್ಗೆಯೂ ಸಾಕ್ಷ್ಯ ಸಂಗ್ರಹವಾಗಿದೆ. ಇದಿಷ್ಟೇ ಅಲ್ಲದೆ ಯೂನಿಯನ್ ಬ್ಯಾಂಕ್ನಲ್ಲಿ ಸುಳ್ಳು ದಾಖಲೆ ನೀಡಿ ಅಕ್ರಮ ಖಾತೆ ತೆರೆದು ಕೋಟ್ಯಾಂತರ ರೂಪಾಯಿ ನಿಗಮದ ಹಣವನ್ನ ಅಲ್ಲಿಗೆ ವರ್ಗಾಯಿಸಿದ ಪಿನ್ ಟು ಪಿನ್ ಕೆಲವು ಸಾಕ್ಷಿಗಳು ದೊರೆತಿವೆ. ಈ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ಬಾಯ್ಬಿಟ್ಟಿದ್ದಾರೆ. ಹೀಗಾಗಿ ಹೆಚ್ಚಿನ ತನಿಖೆಗಾಗಿ ಇಡಿ ಅಧಿಕಾರಿಗಳು ನಾಗೇಂದ್ರರನ್ನ ಅರೆಸ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.